ಗುಣಶ್ರೀ ಗೌಡ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಇಂದಾನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಇವಾಗ 8:45 ಅಥವಾ 8:30 ಆಗಿದೆ ಟೈಮು. ಸೊ ಇವಾಗ ನಾನು ಆಫ್ಟರ್ 6 months ಆದ್ಮೇಲೆ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಓಕೆನಾ, ಇವತ್ತು ಫುಲ್ಲು ಬ್ಯುಸಿ ಅಂತ ಹೇಳ್ಬೋದು. ಗಂಡನ ಮನೆಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಓಟ್ ಹಾಕಕ್ಕೆಲ್ಲ ಹೋಗ್ಬೇಕು. ನೋಡೋಣ ಡೇ ಹೇಗಿರುತ್ತೆ ಅಂತ ಹೇಳಿ. ಸೊ ಹಾಗೆ ಲಾಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಾಗ್ನ ಮಿಸ್ ಮಾಡ್ದಲೇ ಕೊನೆಯವರೆಗೂ ನೋಡಿ. ಸೊ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ಸ್ಟೇ ಟ್ಯೂನ್, ನೋಡ್ತಾ ಇರಿ. ತುಂಬ ದಿನ ಆದಮೇಲೆ ಮನೆಗೆ ಹೋಗ್ತಿರೋ ಖುಷಿ ಒಂದು ಕಡೆ, ಒಂಥರ ಕ್ಯೂರಿಯಾಸಿಟಿ ಹೇಗಿರುತ್ತೆ ಅಂತ. ನನ್ನ ರೂಮ್ನ ಹೇಗೆ ಹಾಳು ಮಾಡಿರ್ತಾರೋ ಗೊತ್ತಿಲ್ಲ. ನಾನು ಫುಲ್ಲು ಕ್ಲೀನ್ ಅಂತ ಇಟ್ಕೊಂಡಿರ್ತಿದ್ದೆ. ಸೊ ಇವಾಗ ಅವ್ರು ಏನು ಮಾಡಿರ್ತಾರೋ ಗೊತ್ತಿಲ್ಲ. ಅಂದರೂ ನಮ್ಮ ಅತ್ತೆ ಕ್ಲೀನ್ ಮಾಡಿರ್ತಾರೆ. ಅಂದರೂ ಪಾಪ ಅವ್ರು ಎಷ್ಟು ಅಂತ ಮಾಡ್ತಾರೆ, ಇವರೆಲ್ಲ ಹಾಳು ಮಾಡಿ ಇಟ್ಟಿರ್ತಾರೆ ನನಗೆ ಗೊತ್ತು. ಸೊ ನೋಡೋ ಖುಷಿ ಹೇಗಿದೆ, ಹಿಂಗಾಗಿದೆ ಮನೆ ಅಂತ ಆಫ್ಟರ್ 6 months ಆದಮೇಲೆ ನಾನು ಹೋಗ್ತಾ ಇದ್ದೀನಲ್ಲ, ಒಂಥರ ಖುಷಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಏನು ಖುಷಿ ಅಂತ ಹೇಳಿದ್ರೆ ಸಿಹಿ ಜೊತೆ ಹೋಗ್ತಾ ಇರೋದು. ಬರಬೇಕಾದ್ರೆ ಒಬ್ಬಳೇ ಬಂದಿದ್ದೆ, ಅಂದರೆ ಹೊಟ್ಟೆಲಿ ಮಗು ಇಟ್ಕೊಂಡು ಬಂದಿದ್ದೆ. ಇವಾಗ ಮಗುನ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ ಫೀಲಿಂಗೇ ಬೇರೆ ಅಲ್ವಾ. ಈ ಫೀಲಿಂಗ್ನ ಯಾರ್ಯಾರು ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಆ ಫೀಲಿಂಗ್ ಹೇಗಿರುತ್ತೆ ಅಂತೇಳಿ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಸಾಧ್ಯ ಆದಷ್ಟು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದಲ್ವಾ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ಅಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ ಈ ವಿಡಿಯೋನ ಕೊನೆವರೆಗೂ. ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ತಾರೆ ಪ್ರತಿಯೊಂದು ತೋರಿಸ್ತೀನಿ. ಓಕೆನಾ? ಆದ್ವಿ. ಸೊ ಮನೆಗೆ ರೀಚ್ ಆಗಿದ ತಕ್ಷಣ ಆಂಟಿ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ಸಿಹಿ ಅಂತೂ ಹೆಂಗೆ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾಳೆ, ಏನೋ ಮಾಡ್ತಿದ್ದಾರೆ ಇವರು ಅಂತ ಹೇಳಿಬಿಟ್ಟು ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ನಿಜ ನನಗೇನು ಐಡಿಯಾನೇ ಇರಲಿಲ್ಲ. ಒಂದು ಸ್ವಲ್ಪ ಕೂಡ ಕ್ಲೂ ಕೂಡ ಇರಲಿಲ್ಲ. ಪಾಪ ನನ್ನ ಕೋ-ಸಿಸ್ಟರು, ನಮ್ಮ ಭಾವ ಎಲ್ಲ ಸೇರ್ಕೊಂಡು ಚೆನ್ನಾಗಿ ವೆಲ್ಕಮ್ ಮಾಡಿದರು. ಒಂದು ಸೆಕೆಂಡ್ ನಾನು ನೋಡಿದ ತಕ್ಷಣ ಶಾಕ್ ಆದೆ. ನೋಡಿ ಪಾಪ ಅವ್ರು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವ. ನಂಗೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಪಾಪುಗೆ ಸೇರೆಲ್ಲ ಇಟ್ಟು ಒದಿಸಿ, ಮತ್ತು ಅದು ಏನಿದೆ ಫುಟ್ ಪ್ರಿಂಟ್ ಮಾಡಿ, ಕುಂಕುಮ ನೀರಲ್ಲಿ ಫುಟ್ ಪ್ರಿಂಟ್ನ ತಗೊಂಡು ಅದನ್ನು ವೈಟ್ ಬಟ್ಟೆ ಮೇಲೆಲ್ಲ ಇಡ್ಸಿದ್ರು ನಮ್ಮ ಭಾವ. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ನಮ್ಮ ಪಾಪಣಿ ಅಂತೂ ಫುಲ್ಲು ಕ್ಯೂರಿಯಾಸಲ್ಲಿ ನೋಡ್ತಿದ್ದಾರೆ, ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಫುಲ್ಲು ಕ್ಯೂರಿಯಾಸಿಟಿ ಪಾಪ. ನೆಕ್ಸ್ಟ್ ದೇವ್ರ ಮನೆಗೆ ಕರ್ಕೊಂಡೋಗಿ ಪಾಪು ಕೈಯಲ್ಲಿ ನಾನೇ ದೀಪ ಹಚ್ಚಿಸ್ದೆ. ನೋಡಿ ಅವಳು ಫುಟ್ ಪ್ರಿಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಫುಲ್ ಖುಷಿ ಆಯಿತು. ವೆಲ್ಕಮ್ ಟು ಹೋಮ್ ಸಿಹಿ ಅಂತ ಹಾಕ್ಸ್ಕೊಂಬಂದಿದ್ದೆ. ನಮ್ಮ ಅತ್ತೆ ಪುಟ್ಗೌರಿ ಅಂತ ಕರೀತಾರೆ ನನ್ನ ಪಾಪುನ. ಅವ್ರಿಗೆ ಇಷ್ಟ ಪುಟ್ಗೌರಿ ಅಂತ ಕರೀತಾರೆ, ಅವ್ರಿಗೆ ಹೆಣ್ಮಗು ಅಂದರೆ ಇಷ್ಟ. ಸೊ ಪುಟ್ಗೌರಿ, ಸಿಹಿ ಅಂತ ಎರಡೂ ಕೂಡ ಹಾಕಿಸ್ಕೊಂಬಂದಿದ್ರು. ಸೊ ಕೇಕ್ ಕಟ್ ಮಾಡಿಸಿದ್ರು, ಡೆಕೋರೇಟ್ ಮಾಡಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ನಾನ್ ವೆಜ್ ಕೂಡ ಮಾಡಿದ್ದು. ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನನಗೆ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಫಿಶ್ ಫ್ರೈ, ಚಿಕನ್ ಕಬಾಬು, ಮಟನ್ ಸಾರೆಲ್ಲ ಕೂಡ ಮಾಡಿದ್ರು. ಅದು ಯಾವುದೂ ನನಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಹೋಗಿರೋ ಖುಷಿಲಿ ಮಾತಾಡೋದ್ರಲ್ಲೇ ಟೈಮ್ ಆಗೋಗಿತ್ತು. ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಕೊಂಡು ಸಂಜೆವರೆಗೂ ಇದ್ದು ಮತ್ತೆ ರಿಟರ್ನ್ ಬಂದೆ. ಓಟಕ್ಕೆ ಕೂಡ ಹೋಗಿದ್ದು. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಕ್ಯಾಪ್ಚರ್ ಮಾಡಿರೋ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನನಗೆ ಅವಳನ್ನ ಹಿಡ್ಕೊಂಡು ಕೇಕ್ ಕಟ್ ಮಾಡ್ಸೋಕ್ಕೆ ಬರ್ತಾ ಇಲ್ಲ. ಸಾರಿ ನೀವೇ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದೆ. ಆಮೇಲೆ ನಮ್ಮ ಭಾವನೆ ಬಂದರು, ನಾನೇ ಮಾಡಿಸ್ತೀನಿ ಅಂದ್ಬಿಟ್ಟು ಅವರೇ ಕೇಕ್ ಕಟ್ ಮಾಡಿಸಿದ್ರು. ಟೋಟಲಿ ಹೇಳಬೇಕಂದ್ರೆ ಡೇ ತುಂಬ ಚೆನ್ನಾಗಿತ್ತು. ಸೊ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.